ಬಿಜೆಪಿ ನಾಯಕರ ವಿರುದ್ಧ ಸೋಮಣ್ಣ ಭಾರೀ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸ್ವಾಭಿಮಾನಿ ಆದ್ರೆ ನಾನು ಸುಮ್ಮನಿರಲ್ಲ ಅಂತ ಹೇಳಿ ಎಚ್ಚರಿಸಿದ್ದಾರೆ. ಟಿಕೆಟ್ ಕೊಟ್ರೆ ಸ್ಪರ್ಧೆ ಮಾಡ್ತೀನಿ, ಇಲ್ದಿದ್ರೆ ಇಲ್ಲ ಅಂತ ಹೇಳಿದ್ದಾರೆ ಸೋಮಣ್ಣ. ಮಾತ್ರೆ ಮಾರಿ ನಾನು ಬದುಕನ್ನ ಕಟ್ಕೊಂಡವನು. 6 ಅಡಿ 8 ಅಡಿ ರೂಮಲ್ಲಿ ನಾನು ಬದುಕಿದ್ದೀನಿ. ಸುಮಾರು 16 ವರ್ಷ ಹಂಗೆ ನಾನು ಜೀವನವನ್ನ ಕಳೆದಿರೋದು. ನಾಯಕರಿಗೆ ಅಗೌರವ ತರುವಂತ ಕೆಲಸವನ್ನ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಸೋಮಣ್ಣ ಹೇಳಿದ್ದಾರೆ. ಸೋಮಣ್ಣ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ, ಗರ್ವಾಪಸಿ ಮಾಡ್ತಾರೆ ಅಂತೆಲ್ಲ ಚರ್ಚೆಗಳು ನಡೀತಾ ಇತ್ತು. ಅದರ ಬೆನ್ನಲ್ಲೇ ನಿನ್ನೆ ಸಿಎಂ ಉಪಹಾರದ ನೆಪದಲ್ಲಿ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಸೋಮಣ್ಣ ಜೊತೆಯಲ್ಲಿ ಚರ್ಚೆಯನ್ನ ಮಾಡಿ ಇಲ್ಲ ಅವ್ರ ಪಕ್ಷ ಎಲ್ಲ ಬಿಟ್ಟು ಹೋಗಲ್ಲ ಅಂತ ಸಿಎಂఏ ಒಂದು ಭರವಸೆ ಮಾತುಗಳನ್ನ ಮಾಧ್ಯಮದ ಮುಂದೆ ಆಡಿದ್ರು. ಅವ್ರ ಜೊತೆ ತಿಂಡಿ ಎಲ್ಲ ತಿಂದಾದ ಮೇಲೆ ಸೋಮಣ್ಣ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ಭಾವುಕರಾದ್ರು. ಜೊತೆಗೆ ಬಿಜೆಪಿ ನಾಯಕರ ವಿರುದ್ಧ ಒಂದಿಷ್ಟು ಅಸಮಾಧಾನ ಏನಿತ್ತು ಅದನ್ನ ತೋಡ್ಕೊಂಡಿದ್ದಾರೆ. ಜನತಾ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಯಾರಿಗೂ ಕೂಡ ನಾನು ಬಗ್ದವನು ಅಲ್ಲ, ಕೇರ್ ಮಾಡಿದವನು ಅಲ್ಲ. ಅದು ಪಕ್ಷದ ಹೈಕಮಾಂಡ್ಗೆ ಬಿಟ್ಟಂತ ವಿಚಾರ. ಪಕ್ಷ ನಿಂತ್ಕೋ ಅಂದ್ರೆ ನಿಂತ್ಕೋತೀವಿ. ಪಿಕ್ನಿಕ್ ಕಲೆಕ್ಟ್ ಮಾಡಿದ್ದೀನಿ, ಜನತಾ ಬಜಾರ್ನಲ್ಲಿ ಕೆಲಸ ಮಾಡಿದ್ದೀನಿ. ಅವತ್ತು ಕೂಡ ನಾನು ಫೀಲ್ ಆದವನಲ್ಲ, ಹಿಂದಿರುಗಿ ನೋಡಿದವನಲ್ಲ. ನಾನು ಬಿಜೆಪಿಯನ್ನ ಬಿಡೋದಿಲ್ಲ, ಬಿಜೆಪಿಯಲ್ಲಿ ಇರ್ತೀನಿ. ನನ್ನ ಮಗ ಅಂದ್ಬಿಟ್ಟು ನನಗೆ ಯಾವುದೋ ಭ್ರಮೆ ಇಲ್ಲ, ಅವನೇನು ಆಗ್ಬೇಕು ಅನ್ನೋ ಆಸೆನೂ ಇಲ್ಲ. ನಮ್ಮ ಅಪ್ಪ ಮಾತಾಡಿದ್ರು ಕೂಡ ತಪ್ಪೆ. ನನಗೆ ಮಕ್ಕಳು ವ್ಯಾಮವಾಗಿ ಗೊತ್ತೇ ಇಲ್ರಿ. ನಾನು ಈ ಪಾರ್ಟಿಗೆ ಬರೋದಕ್ಕೆ ಮೂಲ ಕಾರಣ ಸನ್ಮಾನ್ಯ ದಿವಂಗತ ಅನಂತ್ ಕುಮಾರ್. ಅನಾವಶ್ಯಕವಾಗಿ ಇನ್ನೊಬ್ಬರು ತೇಜೆ ಹುದ್ದೆ ಮಾಡೋದು. ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿಯನ್ನು ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ. ತುಂಬಾ ಜನ ನಾಯಕರು ಇನ್ಕ್ಲೂಡಿಂಗ್ ಯಡಿಯೂರಪ್ಪನವರು ನಾವು ನೋಡಿದ್ದೀವಿ, ಮಗನ ಭವಿಷ್ಯಕ್ಕೋಸ್ಕರ ಏನೆಲ್ಲ ತ್ಯಾಗಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೋಮಣ್ಣ ವಿಷಯ ಅಂತ ಬಂದಾಗ ಇಲ್ಲಿ ಕಾಂಗ್ರೆಸ್ ಸೇರ್ಪಡೆಗೆ ಮಗನ ವಿಷಯವಾಗಿನ ಒಂದಿಷ್ಟು ಡಿಮ್ಯಾಂಡ್ಗಳನ್ನ ಇಟ್ಟಿದ್ರು ಅಂತ ಒಂದಿಷ್ಟು ಚರ್ಚೆಗಳು ನಡೀತಾ ಇತ್ತು ಈ ಹಿಂದೆ. ಅಂದ್ರೆ ನನ್ನ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದಾಗ ನಾನು ರಿಯಾಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಏನ್ ಪಕ್ಷ ಬಿಟ್ಟು ಹೋಗ್ತೀನಿ ಅಂತ ಅರ್ಥನಾ? ಶರ್ಮಿತಾ, ಸಚಿವ ಸೋಮಣ್ಣ ಅವರು ದಿನ ಒಂದಲ್ಲೂ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಗೊಂದಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಯಾಕಂದ್ರೆ ಸೋಮಣ್ಣ ಅವರು ಮೊನ್ನೆ ತಾನೇ ನಾನು ಅರಿಯುವ ನೀರಲ್ಲ, ನಿಂತ ನೀರಲ್ಲ ಅರಿಯುವ ನೀರು ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಪಕ್ಷವನ್ನ ಬಿಡುವಂತ ಹೇಳಿಕೆಯನ್ನು ಕೊಟ್ಟಿದ್ರು. ಇವತ್ತು ಅದೆಲ್ಲವೂ ಕೂಡ ಸುಳ್ಳು, ನಾನು ಬಿಜೆಪಿ ಪಕ್ಷದಲ್ಲೇ ಉಳಿತೇನೆ ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಗೊಂದಲಕ್ಕೆ ಮಾಧ್ಯಮಗಳೇ ಹೊಣೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಸೋಮಣ್ಣ ಅವರು ನೀವು ಹೇಳಿದಂಗೆ ಬೇರೆ ಬೇರೆ ಒತ್ತಡಗಳನ್ನ ಈಗಾಗಲೇ ರಾಜ್ಯದ ಬಿಜೆಪಿ ನಾಯಕರ ಬಳಿ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಒಂದ್ ಕಡೆಗೆ ಪುತ್ರನಿಗೆ ಟಿಕೆಟ್ ಕೊಡಬೇಕು, ಮತ್ತೆ ತನಗೂ ಕೂಡ ಟಿಕೆಟ್ ಅನ್ನು ಕೊಡಬೇಕು, ಮತ್ತೆ ಸಮುದಾಯದಲ್ಲೂ ಕೂಡ ನಾನು ಲೀಡರ್ ಆಗಿ ಬೆಳಿಬೇಕು, ಅದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು. ಹೀಗೆ ಹಲವು ವಿಚಾರಗಳನ್ನ ಡಿಮ್ಯಾಂಡ್ ಅನ್ನು ಇಟ್ಟಿದ್ದಾರೆ. ಮತ್ತೆ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದಾರೆ. ಇದು ಯಾವ ಕೂಡ ನಾನು ಡಿಮ್ಯಾಂಡ್ ಅನ್ನು ಇಟ್ಟಿಲ್ಲ, ನಾನು ಬರ್ತಕ್ಕಂಥ ದಿನಗಳಲ್ಲಿ ಚುನಾವಣೆಗೆ ಟಿಕೆಟ್ ಅನ್ನು ಕೊಟ್ಟರೆ ಸ್ಪರ್ಧೆಯನ್ನು ಮಾಡ್ತೀನಿ, ಇಲ್ಲವಾದರೆ ಪಕ್ಷದ ಪರವಾಗಿ ಕೆಲಸವನ್ನ ಮಾಡ್ತೀನಿ, ನಾನೇ ನನ್ನ ಮಗನಿಗೆ ದೊಡ್ಡ ಏನ್ ಮಾಡಬೇಕು ಅನ್ನೋದು ಏನು ದೊಡ್ಡ ಆಸೆ ಇಲ್ಲ ಅನ್ನೋದು ಹೇಳಿಕೆಯನ್ನು ಕೊಡ್ತಾರೆ. ಅದ್ರ ಜೊತೆಗೆ ಈಗಾಗಲೇ ನನ್ನ ವಿರುದ್ಧವಾಗಿ ಪಕ್ಷದಲ್ಲೇ ಒಂದು ಷಡ್ಯಂತ್ರ ನಡೀತಾ ಇದೆ, ಅವ್ರಿಗೆ ದೇವರು ಒಳ್ಳೇದು ಮಾಡಲಿ, ಮತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಅವ್ರು ಯಾರು ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಕಾಲವೇ ಉತ್ತರವನ್ನು ಕೊಡ್ತೇವೆ ಅನ್ನೋ ಮಾತನ್ನು ಕೂಡ ಸೋಮಣ್ಣ ಅವರು ಹೇಳ್ತಿದ್ದಾರೆ. ಅಂದ್ರೆ ಇದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ಈ ಮೊದಲು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತಹ ನಿರ್ಧಾರವನ್ನ ಸೋಮಣ್ಣ ಅವರು ಮಾಡಿದ್ರು. ಯಾವಾಗ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ವಿರೋಧ ವ್ಯಕ್ತವಾಯಿತು ಸಮುದಾಯದಲ್ಲಿ, ಅದಾದ ನಂತರವಾಗಿ ಒಂದಷ್ಟು ರಾಜ್ಯದ ಬಿಜೆಪಿ ನಾಯಕರು ಕೂಡ ಸೋಮಣ್ಣ ಅವರ ಜೊತೆ ಮಾತಾಡಿದ್ರು. ಮತ್ತೆ ಧರ್ಮೇಂದ್ರ ಪ್ರಧಾನ್ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ನಡೆಸಿದ್ರು. ಅಂತಿಮವಾಗಿ ಸೋಮಣ್ಣ ಅವರು ಅದಕ್ಕೆ ಒಪ್ಪಿ ಈಗ ನನ್ನ ಗೌರವಯುತವಾಗಿ ನಡೆಸಿಕೊಳ್ತಾ ಇದ್ದಾರೆ, ಮತ್ತೆ ನನ್ನ ಗೌರವಕ್ಕೆ ಯಾವುದೇ ರೀತಿಯ ಧಕ್ಕೆಯನ್ನು ತಂದಿಲ್ಲ ಅನ್ನೋ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ನಾನು ಪಕ್ಷದಲ್ಲೇ ಮುಂದುವರ್ತೀನಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಒಂದು ವಿಚಾರ ಸೋಮಣ್ಣ ಅವರ ವಿಚಾರ ಒಂದು ವಿಚಾರ ಆಯ್ತು ಅಂತಂದ್ರೆ, ಮತ್ತೊಂದು ಕಡೆ ಸಚಿವ ಸೋಮಣ್ಣ ಅವರ ಪುತ್ರ ಅರುಣ್ ಸೋಮಣ್ಣ ಒಂದು ವಿಚಾರವೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಬಹಿರಂಗವಾಗಿರುವಂತದ್ದು. ಇಲ್ಲ ಒಂದ್ ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಪುತ್ರ BY ವಿಜೇಂದ್ರ ವಿರುದ್ಧವಾಗಿ ಬಹಿರಂಗವಾಗಿಯೇ ಆಕ್ರೋಶ ವ್ಯಕ್ತಪಡಿಸಿರುವಂತಹ ಒಂದು ವಿಡಿಯೋ ಈಗ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದೆ. ಇದು ಎಲ್ಲ ಒಂದ್ ಕಡೆ ಸೋಮಣ್ಣ ಅವರನ್ನ ಕಟ್ಟಿಹಾಕುವಂತ ನಿಟ್ಟಿನಲ್ಲಿ ರಾಜ್ಯದ ಬಿಜೆಪಿಯಲ್ಲಿ ಒಂದು ಟೀಮ್ ರೆಡಿ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ. ಅದಕ್ಕೋಸ್ಕರವಾಗಿಯೇ ಸೋಮಣ್ಣ ಅವರು ನನ್ನ ವಿರುದ್ಧವಾಗಿ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ನನ್ನ ಬೇರೆ ಬೇರೆ ವಿಚಾರದಲ್ಲಿ ತೇಜೋವಧೆ ಮಾಡುವಂತ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಸೋಮಣ್ಣ ಕೂಡ ಹೇಳಿದ್ದಾರೆ. ಹೀಗೆ ದೊಡ್ಡ ಮಟ್ಟದಲ್ಲಿ ಸೋಮಣ್ಣ ಅವರು ಬೇರೆ ಬೇರೆ ಗೊಂದಲಗಳನ್ನ ಹೇಳಿಕೆಯನ್ನು ಕೊಡೋದ್ರ ಮುಖಾಂತರವಾಗಿ ತಾವೇ ಇಕ್ಕಟ್ಟಿನಲ್ಲಿ ಸಿಲುಕಿಸುವ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ರೆ ಸ್ಪಷ್ಟವಾದಂತಹ ನಿಲುವನ್ನು ತೆಗೆದುಕೊಳ್ಳಲು ಕೂಡ ಸೋಮಣ್ಣ ಅವರು ವಿಫಲರಾಗಿದ್ದಾರೆ. ಆದರೆ ಬೇರೆ ಬೇರೆ ವಿಚಾರಗಳಲ್ಲಿ ಮಾಧ್ಯಮಗಳ ಮೇಲೆ ಬೊಟ್ಟು ಮಾಡುವ ಒಂದು ಕೆಲಸವನ್ನು ಸೋಮಣ್ಣ ಅವರು ಮಾಡ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಕೃಷ್ಣ, ಈ ಕ್ಷಣದ ಅಪ್ಡೇಟ್ಸ್ಗೆ.